ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಮಹಾಭಾರತದಲ್ಲಿ ಕರ್ಣನೊಬ್ಬ ದುರಂತ ನಾಯಕ, ಕುಂತಿಯ ಶ್ರೇಷ್ಠ ಪುತ್ರ, ಸೂರ್ಯನ ಮಗ. ಇನ್ನೇನು ಬೇಕು ಸಾಧನೆಯ ಪಥ ಸುಗಮ ಆಗಲಿಕ್ಕೆ? ಆತನಲ್ಲಿ ಕುಂತಿಯ ಸದ್ಗುಣಗಳು ಹಾಗೂ ಸೂರ್ಯನ ತೇಜಸ್ಸು ತುಂಬಿ ಬಂದಿದ್ದು. ಆತ ಪಾಂಡವರಿಗೆ ಕೌರವರಿಗೆ ಹಿರಿಯ. ಎಲ್ಲ ಸರಿ ಇದ್ದಿದ್ರೆ ಅವನೇ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕಿತ್ತು. ಸೂರ್ಯಪುತ್ರನಾಗಿಯೂ ಸೂತಪುತ್ರ ಅನ್ನೋ ಹಣೆಪಟ್ಟಿಯನ್ನು ಹೊರಬೇಕಾದಂಥ ಅನಿವಾರ್ಯತೆ ಅವನಿಗಾಯಿತು. ಅವನು ಮಹಾಜ್ಞಾನಿಯೂ ಹೌದು. ಶಸ್ತ್ರಾಸ್ತ್ರ ವಿದ್ಯೆಗಳ ಪಾರಂಗತನಾಗಿದ್ದ. ಪರಶುರಾಮರ ಕಡೆ ಶಸ್ತ್ರಜ್ಞಾನವನ್ನು ಪಡೆದವನು. ಇಷ್ಟೆಲ್ಲ ಇದ್ದರೂ ಅವನು ಮಹಾಭಾರತದ ನಾಯಕನಾಗಲೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವನು ಆರಿಸಿಕೊಂಡಂಥ ಸ್ನೇಹಿತರು, ಹಾಗೆ ಅವನ ಜೀವನದ ಧೋರಣೆ. ನಾವು ಯಾರೊಂದಿಗೆ ಸದಾ ಇರ್ತೀವಿಯೋ ಅವರಂತೆ ಆಗಿ ಹೋಗಿಬಿಡ್ತೇವೆ. ಅವನ ಧೋರಣೆ ಏನು ಗೊತ್ತಾ? ಧರ್ಮ ಬಲವನ್ನು ಹಿಂಬಾಲಿಸ್ತದೆ. ಎಲ್ಲಿ ಬಲವಿದೆಯೋ ಅಲ್ಲಿಯೇ ಧರ್ಮ ಬರ್ತದೆ. ನಿಜವಾಗಿಯೂ ಎಲ್ಲಿ ಧರ್ಮವಿದೆಯೋ ಅದನ್ನು ರಕ್ಷಿಸೋದಕ್ಕೆ ಬಲ ಬರಬೇಕು. ಅಂದಾಗ ಮಾತ್ರ ವ್ಯಕ್ತಿಗಳು, ಸಮಾಜ ನಿರಾಳವಾಗಬಹುದು. ಮಹಾಭಾರತ ದುರಂತಗಳಿಗೆ ಕರ್ಣನು ಒಂದು ಕಾರಣನಾಗಿದ್ದ. ಆದರೆ ಅವನಲ್ಲಿ ಮೂಲತಃ ಸೂಕ್ತವಾಗಿದ್ದ ಸಜ್ಜನಿಕೆಯ ಗುಣಗಳು, ಸಾತ್ವಿಕ ಚೈತನ್ಯ ಆಗಾಗ ತೋರಿ ಬರ್ತಾ ಇತ್ತು. ಅಂಥ ಒಂದು ಸಂದರ್ಭ ಹೀಗಿತ್ತು. ಆಚಾರ್ಯ ದ್ರೋಣರು ಶಿಷ್ಯರಿಗೆ ತರಬೇತಿ ನೀಡಿದ ಮೇಲೆ ಅವರ ಶಕ್ತಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದಾರೆ. ಸಹಸ್ರಾರು ಜನ ರಾಜಕುಮಾರರ ಶಕ್ತಿಯನ್ನು ನೋಡಲಿಕ್ಕೆ ನೆರೆದಿದ್ದಾರೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಭೀಷ್ಮರಾದಿಗಳು ಅನೇಕ ರಾಜರು ಬಂದು ಕುಳಿತಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ರಾಜಕುಮಾರರು ತಮ್ಮ ಚಾಕಚಕ್ಯತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅರ್ಜುನನ ಧನುರ್ವಿದ್ಯೆ ಎಲ್ಲರ ಮನಸ್ಸನ್ನು ಸೆಳೆಯಿತು. ಇವನೇ ಸರ್ವೋತ್ಕೃಷ್ಟ ಧನುರ್ಧರ ಅಂತ ಹೇಳಿ ತೀರ್ಮಾನಿಸಿದ್ರು. ಆಗ ಬಂದ ಕರ್ಣ. ಅವನ ಲಾಘವ ಎಲ್ಲರನ್ನ ಚಕಿತಗೊಳಿಸಿತು. ಅರ್ಜುನನಿಗೆ ಸರಿಸಮವಾಗಿ ಶೌರ್ಯ ಮೆರೆದ. ಜನರ ಮೆಚ್ಚುಗೆಯಿಂದ ಉಬ್ಬಿ ಹೋದ ಕರ್ಣ ಅರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ಇದು ಪರೀಕ್ಷೆ, ಯುದ್ಧದ ಕಾಲವಲ್ಲ. ಅರ್ಜುನನೂ ಸಜ್ಜಾದ. ಆಗ ಕೃಪಾಚಾರ್ಯರು ಬಂದು, ಕರ್ಣ, ಅರ್ಜುನ ಎಂತಹ ಮನೆತನದವನು, ನಿನ್ನ ಮನೆತನ ಯಾವುದು ಅಂದಾಗ ಖಿನ್ನನಾಗಿ ಮುಖ ಕೆಳಗೆ ಮಾಡಿದ ಕರ್ಣ. ಅದನ್ನು ಗಮನಿಸಿದ ದುರ್ಯೋಧನ ತಕ್ಷಣ ತಂದೆ ಧೃತರಾಷ್ಟ್ರನ ಬಳಿಗೆ ಹೋಗಿ, ಮಹಾರಾಜ, ನಾನು ಶಕ್ತಿಯಿಂದ ಪಾಂಡವರನ್ನು ಸೋಲಿಸಲಾರೆ. ಇವರನ್ನು ಎದುರಿಸಲು, ಸೋಲಿಸಲು ನನಗೆ ಕರ್ಣನಂಥವನೇ ಬೇಕು. ಅವರನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡುತ್ತೇನೆ ಅಂತ ಅವನೊಪ್ಪಿಗೆಯನ್ನು ಪಡೆದು ತಕ್ಷಣವೇ ರಾಜ್ಯಾಭಿಷೇಕವನ್ನು ನೆರವೇರಿಸಿಬಿಟ್ಟ. ಕರ್ಣನಿಗೆ ನದಿಯ ನೀರು ತಂದು ಅಭಿಷೇಕವಾಗ್ತಾ ಇರಬೇಕಾದ್ರೆ ಅದನ್ನು ನೋಡಲು ಕುಂತಿ. ಆತ ನನ್ನ ಮಗನಂತ ತಿಳಿತು. ಎದೆ ಉಕ್ಕಿ ಬಂತು. ಆದರೆ ಹೊರಗೆ ಹೇಳಲಾರಳು. ಹೇಳಿದರೆ ತನ್ನ ಚಾರಿತ್ರ್ಯದ ಬಗ್ಗೆ ಜನ ಏನಂದ್ಕೊಂಡಾರು, ತನ್ನ ಉಳಿದ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಭಾವನೆ ಆಕೆಯಲ್ಲಿ ಮೂಡಿತ್ತು. ಆಗ ಕರ್ಣನ ಸಾಕು ತಂದೆ ಅಧೀರಥ ಅಲ್ಲಿಗೆ ಬಂದ. ತನ್ನ ಮಗ ಮಹಾರಾಜರುಗಳ ಮಧ್ಯೆ ಕುಳಿತದ್ದನ್ನು, ರಾಜ್ಯಾಭಿಷೇಕ ಆಗ್ತಾ ಇರೋದನ್ನು ಕಂಡು ಕಣ್ತುಂಬಿಕೊಂಡ. ಅವನು ಏನು ಹೇಳಲಾರ. ಕರ್ಣ ತನ್ನ ಮಗ ಅಂತ ಎಲ್ರಿಗೂ ಗೊತ್ತಾದರೆ ಏನು ತೊಂದರೆಯಾದಿತ್ತು ಅನ್ನೋ ಚಿಂತೆ ಅವನಿಗೆ. ಕರ್ಣ ಅವನನ್ನು ಕಂಡ. ಒಂದೇ ತಕ್ಷಣ ಎದ್ದು ನಿಂತ. ತಲೆಯಿಂದ ನೀರು ಸುರಿತಾ ಇದೆ. ಮೈಯೆಲ್ಲ ನೆನೆದು ಹೋಗಿದೆ. ದಡದಡನೆ ಕೆಳಗಿಳಿದು ಬಂದ. ಸಹಸ್ರಾರು ಜನ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಯದೆ ನೋಡ್ತಾ ಇರಬೇಕಾದ್ರೆ ದಾಪುಗಾಲಿಟ್ಟು ನಡೆದು ತಂದೆ ಅಧೀರಥನ ಮುಂದೆ ನಿಂತ. ದೀರ್ಘದಂಡ ಪ್ರಣಾಮವನ್ನು ಮಾಡಿ ಗಟ್ಟಿಯಾಗಿ ಕಾಲಿಡಿದುಕೊಂಡ. ಜನರಲ್ಲಿ ರೋಮಾಂಚನ. ಎದ್ದು ಜೈಕಾರ ಹಾಕಿ ಕರ್ಣನ ನಿರ್ಮಲವಾದ ಮನಸ್ಸನ್ನು, ಧೈರ್ಯವನ್ನು ಕೊಂಡಾಡಿದ್ರು. ಆತ್ಮೀಯರೇ, ಇದೆಷ್ಟು ಸುಂದರವಾದ ಕತೆ, ಒಮ್ಮೆ ನೋಡಿ. ಜನ ಏನಂತಾರೋ ಅಂತ ಸದಾ ನಾವು ಮಾಡೋ ಪ್ರತಿ ಕೆಲಸದ ಬಗ್ಗೆಯೂ ಯೋಚನೆ ಮಾಡ್ತಾನೆ ಇರ್ತೀವಿ. ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ
ನಾವು ಹಿಂದೇಟಾಕುವ ಅವಶ್ಯಕತೆ ಇಲ್ಲ. ಇಂತಹ ಕಾರ್ಯಗಳಿಗೆ ಕರ್ಣನ ಈ ನಡೆ ಆದರ್ಶ. ಮನುಷ್ಯರಲ್ಲಿ ಆಗಾಗ ಕಂಡುಬರುವ ಈ ಮಹನೀಯ ಗುಣ ಭಗವಂತನ ಇರುವಿಕೆಯನ್ನು ಸೂಚಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕತೆ ಅರ್ಥ ಆಯಿತು, ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಒಳ್ಳೆಯ ಕತೆಗಳನ್ನು ಕೇಳಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ.